Hello everyone. So ಇದನ್ನ ಟುಡೇ ಡಿಸ್ಕಸ್ ಅಬೌಟ್ ಮೀಡಿಯನ್. ಇದನ್ನ ಮೀಡಿಯನ್ ಬಗ್ಗೆ ಅಂದರೆ ಮಧ್ಯಾಂಕದ ಬಗ್ಗೆ ಕಲ್ತ್ಕೊಳ್ಳೋಣ. ಕಳೆದ ವಿಡಿಯೋನಲ್ಲಿ ಮೋಡ್ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಮೀಡಿಯನ್ ಮಧ್ಯಾಂಕ ಅಂತ ಕರಿತೇವೆ. ಇದನ್ನು ಕಂಟಿನ್ಯೂಸ್ ಸೀರೀಸಲ್ಲಿ ಮಾಡ್ತಾ ಇದ್ದೀನಿ. ಕಂಟಿನ್ಯೂಯಸ್ ಸೀರೀಸ್ ನಿರಂತರ ವರ್ಗೀಕೃತ ಅಂತ ಕರೀತಾರೆ. ನಿರಂತರ ವರ್ಗೀಕೃತ ವಿಧಾನ. ಈ ವಿಧಾನದಲ್ಲಿ ಇದನ್ನು ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ನ ಮೊದಲೇ ಬರ್ಕೊಂಡಿದ್ದೀನಿ ನೋಡಿ. ಈ ಥರ 2 ಕಾಲಮನ್ನು ಕೊಡ್ತಾನೆ. ಫಸ್ಟು ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತಾರೆ, ವರ್ಗಾಂತರ ಅಂತ ಕರಿತೇವೆ. ಎರಡನೇದು ಆವೃತ್ತಿ ಫ್ರೀಕ್ವೆನ್ಸಿ ಅಂತ ಕೊಡ್ತಾರೆ. ಈ 2 ಕಾಲಮ್ಗಳನ್ನು ಅಂದರೆ 2 ಕಂಬಸಾಲುಗಳನ್ನು ಕೊಟ್ಟಾಗ ಅದರಲ್ಲಿ ಮೊದಲು ಫ್ರೀಕ್ವೆನ್ಸಿಯನ್ನು ಕೂಡ್ಕೋಬೇಕು. ನಾವು ಫ್ರೀಕ್ವೆನ್ಸಿಯನ್ನು ಕೂಡ್ಕೊಂಡ್ರೆ ನಮಗೆ ಇದನ್ನು ಕೂಡಿ ಹೌದಾ, ಕೂಡಿದಾಗ ನಮಗೆ ಇದಕ್ಕೆ 53 ಬರುತ್ತೆ ನೋಡಿ. ಅದನ್ನು ಎನ್ ಅಂತ ಬರಿತೇವೆ. ಎಷ್ಟು ಬರುತ್ತೆ? ಇದು 53 ಬರುತ್ತೆ. ಇದನ್ನು ಎನ್ ಅಂತ ಬರ್ಕೊಳ್ಳೋಣ. ಓಕೆನಾ? ನೋಡಿ, ಈಗ ಬರೆದಿದ್ದೀನಿ, ಎನ್ ಬರೆದಿದ್ದೀನಿ. ಇದರಲ್ಲಿ ಸಂಚಿತ ಆವೃತ್ತಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಒಂದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಕೊಟ್ಟಿರುವ ಸಂಖ್ಯೆನ ಒಂದರಿಂದ ಒಂದು ಆ್ಯಡ್ ಮಾಡ್ಕೊತ ಹೋಗ್ಬೇಕು. ಮೊದಲು 5 ಇದೆ ನೋಡಿ, ಅಲ್ಲಿ 5 ಬರ್ಕೊಡಿ. ಸರಿನಾ? ಅರ್ಥ ಆಯ್ತಾ? 5ಕ್ಕೆ 3 ಕೂಡಿ ನೋಡಿ. 5ಕ್ಕೆ ಎಷ್ಟು ಕೂಡಿ? 3 ಕೂಡಿ ಎಷ್ಟಾಗುತ್ತೆ? 8 ಆಗುತ್ತೆ. 8ಕ್ಕೆ 4 ಕೂಡಿ. ನಾನು 5 ಇತ್ತು ಮೊದಲು ಬರೆದಿದ್ದೀನಿ ನೋಡಿ, ಇಲ್ಲಿ ಗಮನಿಸಿ. 5ಕ್ಕೆ 3 ಕೂಡಿದೆ, 8 ಆಯಿತು. 8ಕ್ಕೆ 4 ಕೂಡಿ 12 ಆಗುತ್ತೆ. ಕ್ಲಿಯರಾ? 12ಕ್ಕೆ 3 ಕೂಡಿ 15 ಆಗುತ್ತೆ. 15ಕ್ಕೆ ಮತ್ತೆ 3 ಕೂಡಿ 18 ಆಗುತ್ತೆ. 18ಕ್ಕೆ 4 ಕೂಡಿ 22 ಆಗುತ್ತೆ. 22ಕ್ಕೆ 7 ಕೂಡಿ 29 ಆಗುತ್ತೆ. ಸರಿನಾ? 29ಕ್ಕೆ ಮತ್ತೆ 9 ಕೂಡಿ 38 ಆಗುತ್ತೆ. 38ಕ್ಕೆ 7 ಕೂಡಿ 45 ಆಗುತ್ತೆ. 45ಕ್ಕೆ 8 ಕೂಡಿ 53 ಆಗುತ್ತೆ. ನೋಡಿ, ನೀವು ಕೂಡಿದ್ದು ಎನ್ ಎಷ್ಟು ಬಂದಿದೆ? 53 ಬಂದಿದೆ ತಾನೆ. ಇದೇ 53 ಇಲ್ಲೂ ಬರುತ್ತೆ. ಈ ಥರ ನೀವು ಒಂದು ಗಮನನ ಹರಿಸ್ಬೇಕು, ಅಂದರೆ ಅಬ್ಸರ್ವೇಷನ್ ಮಾಡ್ಕೋಬೇಕು. ಈ ಥರ ನಾವು ಅಬ್ಸರ್ವೇಷನ್ ಮಾಡಿದಾಗ ನಾವು ಕೂಡಿರೋದೆಲ್ಲರೂ ತಪ್ಪಾಗಿದೆಯಾ ಅಂತ ಗೊತ್ತಾಗ್ಬಿಡುತ್ತೆ. ಗಮನಿಸಿ ನೋಡ್ಕೋಬೇಕು, ಹೌದಲ್ಲ? ಈಗ ನಾನು ಕಳೆದ ವಿಡಿಯೋದಲ್ಲಿ ಆಗಲೇ ಹೇಳಿದ್ದೆ, SLC ವಿದ್ಯಾರ್ಥಿಗಳಿಗೆ ಅಲ್ಲಿ ಒಂದು ಇದು ಮೀಡಿಯನ್ ಮೋಡಲ್ಲಿ ಒಂದು ಲೆಕ್ಕ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಹೌದಾ? ನಾನು ಎಲ್ಲ ಮೀನು ಮತ್ತು ಮೋಡಲ್ಲಿ 2 ಲೆಕ್ಕ ಬಿಡಿಸಿದ್ದೀನಿ. ಅದನ್ನು ಒಂದ್ಸರಿ ಫಾಲೋ ಮಾಡಿ ನೋಡಿ. ಈಗ ಇದು ಮೀಡಿಯನನ್ನು ಕಲ್ತ್ಕೊಳ್ಳೋಣ. ಇದರಲ್ಲಿ 2 ಲೆಕ್ಕನ ಹೇಳ್ಕೊಡ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ಟ್ರಿಗ್ನಾಮೆಟ್ರಿ ಅಥವಾ ಇನ್ನೊಂದು ಯಾವುದೋ ಚಾಪ್ಟರ್ ಇದೆಯಲ್ಲ, ಅದು ಯಾವುದಾದ್ರು ಒಂದು ಚಾಪ್ಟರ್ನ ಕವರ್ ಮಾಡ್ತೀನಿ. SLC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ದೃಷ್ಟಿಯಿಂದ ಕೆಲವು ಲೆಕ್ಕಗಳನ್ನು ಮಾತ್ರ ಬಿಡಿಸ್ತಾ ಇದ್ದೀನಿ. ಹೌದಾ? ಗಮನಿಸ್ಕೊಡಿ. ಇದು 53 ಬಂತು. ಓಕೆನಾ? ನೋಡಿ, ಇಲ್ಲಿ 53 ಬಂದಿದೆ. ಇದು ಬಂದಮೇಲೆ ನಾವು ಮಧ್ಯಾಂಕನ ಕಂಡುಹಿಡ್ಕೋಬೇಕಿಲ್ಲಿ. ಅಂದರೆ ಮಧ್ಯಾಂಕದ ಗಾತ್ರವನ್ನು ಕಂಡುಹಿಡ್ಕೋಬೇಕು. ಅಂದರೆ ಅದನ್ನು ವರ್ಗಾಂತರಗಳ ಸಂಚಿತ ಆವೃತ್ತಿ ಅಂತ ಕರಿತೇವೆ. ಹೌದಾ? ವರ್ಗಾಂತರಗಳ ಸಂಚಿತ ಆವೃತ್ತಿ ಅಂತ ಕರಿತೇವೆ. ಸರಿನಾ? ಇಲ್ಲಿ ಮೀಡಿಯನ್ ಕ್ಲಾಸ್ ಅಂತ ಕರೀತಾರೆ. ಆ ಮೀಡಿಯನ್ ಕ್ಲಾಸನ್ನು ಕಂಡುಹಿಡಲಿಕ್ಕೆ ನಾವು CF ಇದೆಯಲ್ಲ, CF ಮಾಡಿದೆ ನೋಡಿ, ಇದು 53 ಬಂದಿದೆಯಾ? ಅದನ್ನು ನಾವು n/2 ಅಂತ ಒಂದು ಸಂಖ್ಯೆ ಬರ್ಕೋತೀವಿ.
ಅದನ್ನು ಮಧ್ಯಾಂಕನ ಕಂಡುಹಿಡ್ಕೊಡ್ಲಿಕ್ಕೆ ಮಧ್ಯಾಂಕ ಇರ್ತಕ್ಕಂಥ ಒಂದು ವರ್ಗಾಂತರದ ಗಾತ್ರನ ಮಧ್ಯಾಂಕ ಇರುವ ವರ್ಗಾಂತರದ ಗಾತ್ರವನ್ನು ಕಂಡುಹಿಡ್ಕೊಳ್ಳಿಕ್ಕೆ n/2ನ ಬಳಕೆ ಮಾಡ್ಕೊತೀವಿ. ಅದನ್ನು ಮೀಡಿಯನ್ ಕ್ಲಾಸ್ ಅಂತ ಕೂಡ ಹೇಳ್ತೇವೆ. ಸರಿನಾ? ಅದು n/2. ಇಲ್ಲಿ ಬರಿತೀನಿ ನೋಡಿ, ಮೀಡಿಯನ್ ಕ್ಲಾಸ್ ಇದು n/2 ಅದಾ. ಸಂಚಿತ ಆವೃತ್ತಿಯ ಮಧ್ಯಾಂಕ ಗಾತ್ರ ಅಂತ ಬರ್ಕೋಬೋದು. n/2 ಬರೆದಿದ್ದೀನಿ, ಅದು ಹಾಗೆ ನೋಡ್ಕೊಳ್ಳಿ. n ಅಂದರೆ ಎಷ್ಟಿದೆ ಇಲ್ಲಿ? 53 ಇದೆ. /2 ಮಾಡ್ಕೊತೀನಿ. ಕ್ವಶನ್ ಅರ್ಥ ಆಯ್ತಾ? ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. 2ರಿಂದ ಇದನ್ನು ಭಾಗಾಕಾರ ಮಾಡಿ, ಭಾಗಿಸಿ. ಹೌದಾ? 2 2 4 ಆಯಿತು, 1 ಉಳಿತು, 13 ಆಗುತ್ತೆ. 2 6 12, 1 ಉಳಿತು, ಪಾಯಿಂಟ್ ಇಟ್ಟೆ, 10 ಆಯಿತು. 2 5 10, 26.5 ಆಯಿತು. ಸರಿನಾ? 26.5 ಇದು n/2 ಅಂದರೆ ಇಲ್ಲಿ ಸಂಚಿತ ಆವೃತ್ತಿ ಇದೆಯಲ್ಲ, ಇದು ವರ್ಗಾಂತರದ ಗಾತ್ರದ ಒಂದು ನಿಯರೆಸ್ಟ್ ವ್ಯಾಲ್ಯೂ ಆಗಿರುತ್ತೆ, ಹತ್ತಿರದ ಸಂಖ್ಯೆ ಆಗಿರುತ್ತೆ. ಸರಿನಾ? ಈಗ 26.5 ಯಾವುದ್ರಾಗಿದೆ ನೋಡೋಣ. ನೋಡಿ, ಇಲ್ಲಿ ಸಂಚಿತ ಆವೃತ್ತಿ ಹುಡುಕಿಕೊಳ್ಳಿ. ಇಲ್ಲಿದೆ ನೋಡಿ, 22 ಇದೆ ನೋಡಿ. ಇಲ್ಲಿ 29ರ ಸಂಖ್ಯೆಯಲ್ಲಿ 26 ಸಿಗುತ್ತೆ ಅಂತ ಅರ್ಥ. 22 ಆದಮೇಲೆ 29 ಇದೆ. 29, 26, 29ರ ಒಳಗಡೆ ಇದೆ ಅಂತ ಅರ್ಥ. ಆಗ ನಾವು ಅದಕ್ಕೊಂದು ಅಡ್ಡಗೆರೆ ಹಾಕ್ಕೋಬೇಕು. ನೀವು ಹಿಂಗೆ ನಾನೇನು ಹೇಳಿದ್ದೆ, ಪೆನ್ಸಿಲಲ್ಲಿ ಹಾಕ್ಕೊಳ್ಳಿ. ಈ ಥರ ನೀವು ಒಂದು ಅಡ್ಡಗೆರೆನ ಹಾಕ್ಕೊಂಡ್ರೆ ನಿಮಗೆ ಗುರ್ತು ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಇದು ಆಗ ಇಲ್ಲಿ ಬರ್ಕೊತೀವಿ ನಾವು 26.5ರ ಸಂಚಿತ ಆವೃತ್ತಿ ಗಾತ್ರ ಮೀಡಿಯನ್ ಕ್ಲಾಸ್ ಇಂಟರ್ವಲ್ಲು. ಇದನ್ನು ಬರ್ಕೊತೀವಿ. ಅದೆಷ್ಟೋ 60ರಿಂದ 70 ಒಳಗಡೆ ಗಾತ್ರ ಅಂತ ಕರಿತೇವೆ. ಓಕೆನಾ? ಇದು ಗಾತ್ರ ಅಂತ ಕರಿತೇವೆ. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಇಷ್ಟಾದ್ಮೇಲೆ ನಾವು ಇದಕ್ಕೆ ಫಾರ್ಮುಲಾ ಬಳಕೆ ಮಾಡ್ತೀವಿ, ಮಧ್ಯಾಂಕ ಅಂತ. ಮೀಡಿಯನ್ ಅಂತ ಬರಿತೀವಿ. ಓಕೆನಾ? ಬರಿತೀವಿ, ಮೀಡಿಯನ್ ಅಂತ ಬರಿತೀವಿ. ಈ ಮೀಡಿಯನ್ನು ನೋಡಿ, ಈಗ ಬರಿತೀನಿ. ಫಾರ್ಮುಲಾ L + n/2 - CF ಬಿಗ್ ಬ್ರಾಕೆಟ್ ಕವರ್ ಮಾಡಿ /F × H ಬಗ್ಗೆ ನೆನೆ ಹೇಳಿದ್ದೆ ನಾನು. ಆ ವರ್ಗಾಂತರದ ಗಾತ್ರದ ವ್ಯವಸ್ಥೆ ಬರಿತೀವಿ ಅಲ್ಲಿ ಅಂತ. ಕ್ಲಿಯರಾ? ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಓಕೆ, ಅಂತರ H ಅಂದರೆ ಅಂತರ. ಈಗ ಹೆಚ್ಚು 60ರಿಂದ 70 ಎಷ್ಟು ಬಂತು? 10 ಬರುತ್ತೆ. ಇಲ್ಲಿ ಬರ್ಕೋತೀವಿ ನೋಡಿ, H 10. ಹಾಗಾದರೆ ಇಲ್ಲಿ L ಅಂದರೆ ಯಾವುದು? 60. ನೋಡಿ, ಇದೆ 60. ಇಲ್ಲಿ ಬಂದಿದೆ ನೋಡಿ 60. ಅದನ್ನು ಲೋಯರ್ ಲಿಮಿಟ್ ಅಂತ ಕರಿತೇವೆ, 70ನೇ ಅಪ್ಪರ್ ಲಿಮಿಟ್ ಅಂತ ಕರಿತೇವೆ. ಸರಿನಾ? ಕ್ಲಿಯರಾಗಿ ಗೊತ್ತಾಯ್ತಾ? ಆಗ F ಇದೆಯಲ್ಲ, ಅದು 7. ಎಲ್ಲಿದೆ ನೋಡಿ 7? 29ರ ಆಜುಬಾಜಲ್ಲಿ ಬರ್ಕೊಂಡಿದ್ದೀವಿ ನೋಡಿ 7 ಇದೆ. F ಇದು ಬರೀರಿ ಇಲ್ಲಿ F ಅಂತ. ಸರಿನಾ? CFಗೆ ಏನು ಮಾಡಬೇಕು? ಇದು 29ರ ಹಿಂದಿನ ಸಂಖ್ಯೆನ CF ಅಂತ ಕರಿತೀವಿ, ಸಂಚಿತ ಆವೃತ್ತಿ ಅಂತ ಕರಿತೀವಿ. 29ರ ಹಿಂದಿನ ಸಂಖ್ಯೆ CF ಆಗುತ್ತೆ. ನೋಡಿ, ಈಗೆಲ್ಲ ಗುರ್ಸ್ಕೊಂಡೆ. CF 22 ಬಂದಿದೆ.
ಪಕ್ಕ ಬರ್ಕೊಳ್ಳಿ ನೋಡಿರಿ, CF 22 ಆಯಿತು. ಈಗ ಫಾರ್ಮುಲಾ ಪ್ರಕಾರ ಬರೀರಿ. ಎಲ್ಲಿ ಎಷ್ಟಿದೆ ನೋಡಿ, 60 ಪ್ಲಸ್ n/2 ಅಂದರೆ 26.5. ಇಲ್ಲಿ ಹೊಡೆದಿದ್ದೀವಿ ನೋಡಿರಿ, 26.5 ಮೈನಸ್ CF ಅಂದರೆ ಎಷ್ಟು ಬಂತು, 22 ಬಂತು. F ಅಂದರೆ ಎಷ್ಟು ಬಂತು ನೋಡಿ, 7. H 10 ಬಂದಿದೆ. ಕ್ಲಿಯರಾ? ಅರ್ಥ ಆಯ್ತಾ? ಈಗ 26.5ರಲ್ಲಿ 22 ಕಡೀರಿ, 4.5 ಬರುತ್ತೆ ನೋಡಿ, ಸರಿನಾ? ಬೈ 7 ಪ್ಲಸ್ 60. ಕ್ಲಿಯರಾ? ಅರ್ಥ ಆಯ್ತಾ? 4.7 ಬಂತಾ? ಈಗ 10ರಿಂದ ಗುಣಿಸಿ, ಇದನ್ನು 45 ಆಗುತ್ತೆ ಬೈ 7 ಪ್ಲಸ್ 60 ಆಯಿತು. ಸರಿನಾ? ಈಗ 67ರಿಂದ 45 ಭಾಗಿಸಿ, 7 6 42, 3 ಉಳಿತು, 30 ಆಯಿತು. 7 4 28 ಪಾಯಿಂಟ್ ಇಟ್ಬಿಟ್ಟು 4, 7 4 28 ಇನ್ನು ಹೋಗ್ತಾ ಇರುತ್ತೆ, ಅದು ಡಿವೈಡ್ ಮಾಡಿದರೆ ಉಳಿದಿದ್ದು ಈಗೇನು 60 ಪ್ಲಸ್ 6.4. ಅಲ್ಲಿ ಉತ್ತರ ಏನು ಬಂತು ನಮಗೆ, 66.4 ಬಂತು ನೋಡಿರಿ. ಇದೇ ಮೀಡಿಯನ್ನು. ಓಕೆನಾ? ಅರ್ಥ ಆಗಲಿಲ್ವಾ? ಮಧ್ಯಾಂಕ ಅಂತ ಕರಿತೀವಿ ನೋಡಿ. ಬಿಡಿಸಿದ್ದೀನಿ, ಅರ್ಥ ಆಗಿದೆ ಅಂತ ಅಂದ್ಕೋತಿದ್ದೀನಿ. ಕ್ಲಿಯರಾ? ಇಷ್ಟನ್ನು ನೀವು ಅಭ್ಯಾಸ ಮಾಡಿಕೊಡಿ, ಹೌದಾ? ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಹೌದಾ? ಥ್ಯಾಂಕ್ ಯು.